Hello everyone, welcome to Technical Kannada channel. So in this lecture, we are going to launch our first EC2 instance running Amazon Linux. So ಇದರಲ್ಲಿ ನಾವು ವರ್ಚುವಲ್ ಸರ್ವರ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ AWS console ಇಂದ and we will get first high level approach to the various parameters, and we will see that our web servers run using the EC2 user data, and ಇದರ ಜೊತೆ ನಾವು how to start, stop and terminate our instance. ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ದು ಪ್ರಾಕ್ಟಿಕಲ್ಸ್. ನಾನು ಇವಾಗ ನಂದು AWS ಕನ್ಸೋಲ್ ಅನ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದ್ಬಿಟ್ಟು ನೀವು EC2 ಓಪನ್ ಮಾಡ್ಕೋಬೇಕಾಗ್ತದೆ. ಸೊ ಫ್ರಮ್ ಹಿಯರ್ ಇಲ್ಲಿ ನಿಮ್ಗೊಂದು ಆಪ್ಷನ್ ಕಾಣಿಸ್ತಾ ಇದೆ ಇನ್ಸ್ಟೆನ್ಸಸ್. ಸೊ ನಾನು ಫಸ್ಟ್ ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಲಿಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಅದನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಸೊ ಹಿಯರ್ ಇಲ್ಲಿ ಕಾಣಿಸ್ತಾ ಇದೆ ಒಂದು ನೇಮ್ ಅನ್ನ ಕೊಡ್ಲಿಕ್ಕೆ ಇದಕ್ಕೆ. ಸೊ ನಾನು ಇವಾಗ ಇದಕ್ಕೆ ಕ್ಲಾಸ್ 1 ಅಂತ ನಾನು ನೇಮಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಮತ್ತೊಂದು ನಿಮಗೆ ಆಪ್ಷನ್ ಕಾಣಿಸ್ತಾ ಇದೆ ಆಡ್ ಅಡಿಷನಲ್ ಟ್ಯಾಕ್ಸ್ ಅಂತ. ಸೊ ಇಫ್ ಯು ವಾಂಟ್ ಟು ಆಡ್ ಎನಿ ಅದರ್ ಅಡಿಷನಲ್ ಟ್ಯಾಕ್ಸ್ ಫ್ರಮ್ ಹಿಯರ್ ಯು ಕ್ಯಾನ್ ಡೂ, ಬಟ್ ಆಸ್ ಆಫ್ ನೌ ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ಓಕೆ, ಸೊ ಇದನ್ನ ಜಸ್ಟ್ ಸ್ಕ್ರೋಲ್ ಡೌನ್ ಮಾಡಿ. ಸೊ ನಿಮಗೆ ಇಲ್ಲಿ ಅಮೆಜಾನ್ ಮಷಿನ್ ಇಮೇಜ್ EMI ಇಮೇಜಸ್ ಕಾಣಿಸ್ತಾ ಇದೆ. ಸೊ ನಿಮಗೆ ವಾಟ್ ಎವರ್ ಆಪರೇಟಿಂಗ್ ಸಿಸ್ಟಮ್ ಇಮೇಜ್ ನಿಮ್ಗೆ ಬೇಕು ಅದು ಯು ಕ್ಯಾನ್ ಚೂಸ್ ಇಟ್ ಫ್ರಮ್ ಹಿಯರ್. ಸೊ ನಾನು ಲೈಕ್ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ದಂಗೆ ಅಮೆಜಾನ್ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾನು ಇದ್ರ ಜೊತೆನೆ ಹೋಗ್ತಾ ಇದ್ದೀನಿ. ಇಫ್ ಯು ವಾಂಟ್ ಎನಿ ಅದರ್ವೈಸ್ ಫ್ರಮ್ ಹಿಯರ್ ಯು ಕ್ಯಾನ್ ಚಾಯ್ಸ್. ನೀವು ಇಲ್ಲಿಂದ ಬ್ರೌಸ್ ಮಾಡಿಬಿಟ್ಟು ಇಲ್ಲಿಂದ ನೀವು ಚೂಸ್ ಮಾಡ್ಕೋಬಹುದು. ಸೊ ಇದು ಬಂದ್ಬಿಟ್ಟು ಅಮೆಜಾನ್ ಲಿನಕ್ಸ್ 2 AMI ನಾವು ಯೂಸ್ ಮಾಡ್ತಾ ಇರೋದು, ವಿಚ್ ಇಸ್ ಫ್ರೀ ಟೈರ್ ಎಲಿಜಿಬಲ್. ಅಂದ್ರೆ ಇದು ನಿಮಗೆ ಈಗ ನಾನು ಫ್ರೀ ಅಕೌಂಟ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನನಗೆ ಫ್ರೀ ಆಗಿ ಬರ್ತಾ ಇದೆ. ಸೊ ನೀವು ಇಲ್ಲಿ ಕ್ಲಿಕ್ ಕೊಟ್ಟರೆ ನಿಮಗೆ ಇಲ್ಲಿ ಎಕ್ಸ್ಪಾಂಡ್ ಮಾಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ನೀವು ಇಲ್ಲಿ ಅಮೆಜಾನ್ ಲೈಕ್ ಲಿನಕ್ಸ್ 2 ನಾನು ಯೂಸ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ ಫ್ರೀ ಟೈರ್ ಎಲಿಜಿಬಲ್. ಇದೇ ರೀತಿ ನಿಮಗೆ ಇಲ್ಲಿ ತುಂಬಾಷ್ಟು ಆಪರೇಟಿಂಗ್ ಸಿಸ್ಟಮ್ ಕಾಣುತ್ತೆ. ನೀವು ಅದನ್ನ ಚೂಸ್ ಮಾಡ್ಕೋಬಹುದು, ಬಟ್ ಅದಕ್ಕೆಲ್ಲ ನೀವು ಪೇ ಮಾಡಬೇಕಾಗ್ತದೆ. ಅಂಡ್ ಫ್ರಮ್ ಹಿಯರ್ ಯು ಕ್ಯಾನ್ ಚಾಯ್ಸ್ ಲೈಕ್ ಬಿಟ್ಟೆಲ್ಲ ನೀವು ಇಲ್ಲಿಂದ ಚಾಯ್ಸ್ ಮಾಡ್ಕೋಬಹುದು. ಸೊ ನಿಮಗೆ ಇಲ್ಲಿ ಇನ್ಸ್ಟೆನ್ಸ್ ಟೈಪ್ ಇದೆ. ಸೊ ಇನ್ಸ್ಟೆನ್ಸ್ ಟೈಪನ್ನು ನೀವು ಎಕ್ಸ್ಪಾಂಡ್ ಮಾಡಿದ್ರೆ ಇದರಲ್ಲಿ ನಿಮಗೆ ಎಷ್ಟು CPUs ಎಷ್ಟು ಮೆಮೊರಿನ ನೀವು ಯೂಸ್ ಮಾಡ್ತಾ ಇದ್ದೀರಿ ಅನ್ನೋದು ನಿಮಗೆ ಇಲ್ಲಿ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನು ಇವಾಗ T2.microನ ನಾನು ಇನ್ಸ್ಟೆನ್ಸನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಇಫ್ ಯು ವಾಂಟ್ ಟು ಕಂಪೇರ್ ಅಂದರೆ ಇದನ್ನು ನೀವು ಬೇರೆ ಇನ್ಸ್ಟೆನ್ಸ್ ಬಗ್ಗೆ ಎಲ್ಲ ನೋಡ್ಕೋಬೇಕಾದ್ರೆ ಜಸ್ಟ್ ಕ್ಲಿಕ್ ಕೊಡಿ ಕಂಪೇರ್ ಅಲ್ಲಿ. ಸಿ ಹಿಯರ್ ನೀವು ನೋಡ್ಬೋದು ನಂದು ಇವಾಗ T2.micro ಅಂತ ಇದೆ, ವಿಚ್ ಈಸ್ ಯೂಸಿಂಗ್ ಅ ಸಿಂಗಲ್ CPU ಆ್ಯಂಡ್ ಮೆಮೊರಿ ಬಂದ್ಬಿಟ್ಟು 1 GB ಮೆಮೊರಿ ಇದು ಕನ್ಸ್ಯೂಮ್ ಮಾಡ್ತಾ ಇದೆ, ವಿಚ್ ಇಸ್ ಅ ಲೋ ಟು ಮಾಡರೇಟ್. ಸೊ ಅದೇ ರೀತಿ ನಿಮಗೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇನ್ನು ತುಂಬಾಷ್ಟು ನಿಮಗೆ ಇನ್ಸ್ಟೆನ್ಸ್ ಕಾಣಿಸುತ್ತೆ. ಲೈಕ್ ನೀವು ಇಲ್ಲಿ ನೋಡ್ಬೋದು ಮೆಮೊರೀಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ, CPUs ಕೂಡ ಇನ್ಕ್ರೀಸ್ ಆಗ್ತಾ ಇದೆ, ಆ್ಯಂಡ್ ನೆಟ್ವರ್ಕ್ ಪರ್ಫಾರ್ಮೆನ್ಸ್ ಕೂಡ ಇಲ್ಲಿ 5 GB ತನಕ, ಇಲ್ಲಿ 10 GB ತನಕ ಕಾಣಿಸ್ತಾ ಇದೆ ಅಪ್ ಟು. ಸೊ ಈ ರೀತಿ ನಿಮಗೆ ಬಿಸ್ನೆಸ್ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಾವಿಲ್ಲಿ ಇದನ್ನ ಇವಾಗ ಕ್ಲೋಸ್ ಮಾಡ್ತೀವಿ. ಸೊ ಇದರಲ್ಲಿ ನಾನು ಏನು ಚೇಂಜ್ ಮಾಡಲ್ಲ, ಯಾಕಂದ್ರೆ ಇದು ಕೂಡ ಫ್ರೀ ಟೈರ್ ಅಲ್ಲಿ ನಮಗೆ ಎಲಿಜಿಬಲ್ ಇದೆ. ಸೊ ನೀವು ಇಲ್ಲಿಂದ ನೋಡ್ಕೋಬಹುದು T1 ಕೂಡ ಇದು ಫ್ರೀ ಟೈರ್ ಅಲ್ಲೇ ಬರುತ್ತೆ, T2 ಕೂಡ ಫ್ರೀ ಟೈರ್ ಅಲ್ಲೇ ಬರುತ್ತೆ. ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಏನು ಮಿಡ್ಲಲ್ಲಿ ಏನಾದರೂ ಇತ್ತಂದ್ರೆ ಇಲ್ಲಿ ಕಾಣಿಸ್ತದೆ ನಿಮಗೆ. ಓಕೆ, ಸೊ ನಾವು T2ನೇ ಇವಾಗ ಯೂಸ್ ಮಾಡೋಣ. ದೆನ್ ಕೀ ಪೇರ್ ಅಲ್ಲಿ ಇವಾಗ ಹೋದ್ರೆ, ಸೊ ಕೀ ಪೇರ್ ಬಂದ್ಬಿಟ್ಟು ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ಕ್ರಿಯೇಟ್ ಅ ನ್ಯೂ ಕೀ ಪೇರ್ ಮೇಲೆ ನಾನು ಕ್ಲಿಕ್ ಕೊಟ್ಬಿಟ್ಟು ಒಂದು ಕೀ ಪೇರನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಕೀ ಪೇರಿಗೆ ನಾನು ಇವಾಗ EC2 1 ಅಂತ ನಾನು EC2 ಕ್ಲಾಸ್ 1 ಅಂತ ನಾನು ಇದಕ್ಕೆ ನೇಮ್ ಮಾಡ್ತೀನಿ ಇವಾಗ. ಸೊ ಇಲ್ಲಿ ನೋಡ್ಬೋದು ಕೀ ಪೇರ್ ಟೈಪ್ ಇದೆ ಅಂತ. ಸೊ ನಾನು ಇದಕ್ಕೆ RSA ಟೈಪನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ರೈವೇಟ್ ಕೀ ಫಾರ್ಮೆಟ್ ಲೈಕ್ ಫೈಲ್ ಫಾರ್ಮೆಟ್ ಅಂದರೆ ನಿಮಗೆ ಇಲ್ಲಿ .pem ಮತ್ತು .ppk ಅಂತ ಬರುತ್ತೆ. .pem ಮೀನ್ಸ್ ಲೈಕ್ ಇವಾಗ ನೀವು ಮ್ಯಾಕ್ OS ಅನ್ನು ಯೂಸ್ ಮಾಡ್ತಾ ಇದ್ದೀರಾ, ಲಿನಕ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೀರಾ, ಆರ್ ಎಲ್ಸ್ ವಿಂಡೋಸ್ 10 ಅನ್ನು ಯೂಸ್ ಮಾಡ್ತಾ ಇದ್ದೀರಾ. ಸೊ ಆ ಟೈಮಲ್ಲಿ ನಿಮಗೆ .pem ವಿಚ್ ಈಸ್ ರನ್ ಆಗುತ್ತೆ SSH ಅಲ್ಲಿ. ಸೊ ಅದೇ ರೀತಿ ವಿಂಡೋಸ್ 10 ಬಿಲೋ ಏನು ಆಪರೇಟಿಂಗ್ ಸಿಸ್ಟಮ್ ಇದೆ, ಲೈಕ್ ವಿಂಡೋಸ್ 7, ವಿಂಡೋಸ್ 8, ಇದಕ್ಕೆಲ್ಲ ನೀವು .ppk ಫೈಲನ್ನು ಸೆಲೆಕ್ಟ್ ಮಾಡ್ಕೋಬೇಕು, ವಿಚ್ ಈಸ್ ರನ್ನಿಂಗ್ ಇನ್ ಲೈಕ್ ವಿಚ್ ಈಸ್ ಪುಟಿಗೆ ಅದೇನಾಗ್ತದೆ ಸಪೋರ್ಟ್ ಆಗುತ್ತೆ. ಓಕೆ, ದೆನ್
ನಾನು ಸೆಲೆಕ್ಟ್ ಆದ್ಕೊಳ್ಳಿ ನಾನೇನು ಮಾಡ್ತಾ ಇದ್ದೀನಿ, ಕ್ರಿಯೇಟ್ ಎ ಕೀ ಪೇರ್ ಮೇಲೆ ನಾನು ಕ್ಲಿಕ್ ಕೊಡ್ತೀನಿ. ಹಿಯರ್ ನೋಡ್ಬೋದು ನಮ್ಗೆ ಇವಾಗ EC2 ಲೈಕ್ ನಾವೇನು ಕೀ ಪೇರ್ ಕ್ರಿಯೇಟ್ ಮಾಡಿದ್ವಿ ಅದು ನಮಗೆ ಡೌನ್ಲೋಡ್ ಆಗಿದೆ. ಸೊ ಇದರಿಂದ ನೀವು ರಿಮೋಟ್ ತಗೋಬಹುದು. ನೆಕ್ಸ್ಟ್ ನಾನು ತೋರಿಸ್ಕೊಡ್ತೀನಿ. ದೆನ್ ನೆಕ್ಸ್ಟ್ ನೆಟ್ವರ್ಕ್ ಆಪ್ಷನ್ ಅಲ್ಲಿ ಹೋದ್ರೆ ನಿಮ್ಗೆ ಇಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ನೆಟ್ವರ್ಕ್ ಆಪ್ಷನ್ ಇಲ್ಲಿ ಕಾಣಿಸ್ತಾ ಇದೆ. ಲೈಕ್ ನೀವು ಇಲ್ಲಿ ಫೈರ್ವಾಲ್ ರೂಲ್ಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ, ವಿಚ್ ಈಸ್ ಕಂಟ್ರೋಲ್ಸ್ ದಿ ಟ್ರಾಫಿಕ್ ಫಾರ್ ಅವರ್ ಇನ್ಸ್ಟೆನ್ಸ್ ಅಂಡ್ ಯು ಕ್ಯಾನ್ ಕ್ರಿಯೇಟ್ ಹಿಯರ್ ರೂಲ್ಸ್. ನೀವು ಕ್ರಿಯೇಟ್ ಮಾಡ್ಕೋಬಹುದು ರೂಲ್ಸ್ ಅನ್ನ ಆಸ್ ಪರ್ ಯುವರ್ ಬಿಸ್ನೆಸ್ ರಿಕ್ವೈರ್ಮೆಂಟ್. ಅಂಡ್ ನಾನೇನ್ ಮಾಡ್ತಾ ಇದ್ದೀನಿ ಇಲ್ಲಿ HTTP ನ ಚೆಕ್ ಮಾಡಿಬಿಟ್ಟು ಅಲೋ ಕೊಡ್ತಾ ಇದ್ದೀನಿ, ವಿಚ್ ಈಸ್ ಅಲೋ HTTP ಟ್ರಾಫಿಕ್ ಫ್ರಮ್ ದಿ ಇಂಟರ್ನೆಟ್. ಓಕೆ, ಸೊ ನೆಕ್ಸ್ಟ್ ಹಾಗೆ ಬಂದರೆ ನಿಮಗೆ ಇಲ್ಲಿ ಕಾನ್ಫಿಗರ್ ಸ್ಟೋರೇಜ್ ಇದೆ. ಸೊ ಕಾನ್ಫಿಗರ್ ಸ್ಟೋರೇಜ್ ಅಂದರೆ ಇಲ್ಲಿ ಸ್ಟೋರೇಜ್ ನಿಮ್ಮದು ನಂದು ಇವಾಗ 8GB ಇವಾಗ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿದೆ. ಸೊ ಅದೇ ರೀತಿ ನೀವು ಇಲ್ಲಿ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೋಬಹುದು ನಿಮಗೆ ಆಸ್ ಪರ್ ರಿಕ್ವೈರ್ಮೆಂಟ್. ನಾನು ಇದಕ್ಕೆ ಇವಾಗ ಎಕ್ಸ್ಪಾಂಡ್ ಮಾಡಿದ್ರೆ ಇಲ್ಲಿಂದ ನಾನು ಎಕ್ಸ್ಪಾಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ನೀವು ಬೇಕಾದ್ರೆ ನಿಮ್ಮ ಮೆಮೊರಿ ಏನಾದರೂ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿಂದ ನೀವು ಚೇಂಜ್ ಮಾಡ್ಕೋಬಹುದು. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನಿಮಗೆ, ಡಿಲೀಟ್ ಆನ್ ಟರ್ಮಿನೇಷನ್ ಅಂತ. ಸೊ ಇಟ್ ಮೀನ್ಸ್ ಇಲ್ಲಿ ಇವಾಗ ನಾನು ಎಸ್ ಅಂತ ಕ್ಲಿಕ್ ಮಾಡಿದ್ದಿದೆ. ಸೊ ಅದನ್ನೇ ನಾವು ಆಸ್ ಇಟ್ ಈಸ್ ಇಡೋಣ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಇಫ್ ಯು ವಾಂಟ್ ಟು ಡಿಲೀಟ್ ಯುವರ್ ಇನ್ಸ್ಟೆನ್ಸ್ ದಟ್ ಟೈಮ್ ಇದು ಸ್ಟೋರೇಜ್ ಏನಿರುತ್ತೆ ಅದಕ್ಕೆ ಅಟ್ಯಾಚ್ ಆಗಿರುತ್ತೆ. ಸೊ ನೀವು ಇನ್ಸ್ಟೆನ್ಸನ್ನು ಡಿಲೀಟ್ ಮಾಡಿದರೆ ಸ್ಟೋರೇಜ್ ಕೂಡ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ, ಆರ್ ಎಲ್ಸ್ ಇದು ಹಾಗೆ ಇರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಎಸ್ ಅಂತ ಕ್ಲಿಕ್ ಕೊಟ್ಟಿದ್ದೀನಿ. ಸೊ ಅಟ್ ಎ ಟೈಮ್ ಡಿಲೀಟ್ ಮಾಡ್ಬೋದು ಅಂತ. ದೆನ್ ನೆಕ್ಸ್ಟ್ ಅಡ್ವಾನ್ಸ್ ಡೀಟೇಲ್ಸ್ ಅಲ್ಲಿ ನೋಡಿದ್ರೆ ಇಲ್ಲಿ ನೀವು ಏನು ಮಾಡ್ಬೇಕಂತ ಇಲ್ಲ. ಸೊ ಇದನ್ನು ಸ್ಕ್ರೋಲ್ ಡೌನ್ ಮಾಡಿ ಸಾಕು. ದೆನ್ ಇಲ್ಲಿ ಯೂಸರ್ ಡೇಟಾ ಇನ್ಫೋ ಅಂತ ಬರ್ತಾ ಇದೆ. ಸೊ ಇಲ್ಲಿ ಯೂಸರ್ ಡೇಟಾ ಇನ್ಫೋದಲ್ಲಿ ಬಂದ್ಬಿಟ್ಟು ಈ ಪ್ರೋಗ್ರಾಮನ್ನು ನೀವು ಪೇಸ್ಟ್ ಮಾಡಬೇಕು. ಸೊ ನಾನಿಲ್ಲಿ ಏನು ಬರ್ತಿದ್ದೀನಿ, ಹೆಲೋ ವರ್ಲ್ಡ್ ಪ್ರೋಗ್ರಾಮ್ ಅಂತ ನಾನು ಬರ್ತಿದ್ದೀನಿ. ಓಕೆ, ಇವಾಗ ಪ್ರಾಕ್ಟಿಕಲಲ್ಲಿ ನೋಡೋಣ ನಾವು ಮುಂದೆ ಇದು ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೆ ಇನ್ ವೆಬ್ ಸರ್ವರಲ್ಲಿ ಅಂತ. ಓಕೆ, ಸೊ ಇಷ್ಟೆಲ್ಲ ನಾವು ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಮ್ಮ ಇನ್ಸ್ಟೆನ್ಸ್ ಏನಿದೆ ಇದಕ್ಕೆ ನೀವು ಇಲ್ಲಿ ಲಾಂಚ್ ಕೊಡ್ಬೋದು. ಸೊ ನಾನು ಲಾಂಚಲ್ಲಿ ಕ್ಲಿಕ್ ಕೊಟ್ಟಿದ್ದೀನಿ. ನಾವು ಅವರ್ ಇನ್ಸ್ಟೆನ್ಸ್ ಇವಾಗ ಲಾಂಚ್ ಆಗ್ತಾ ಇದೆ. ಓಕೆ, ಇಟ್ಸ್ ಡನ್. ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸಕ್ಸಸ್ಫುಲಿ ಇನಿಷಿಯೇಟೆಡ್ ಲಾಂಚ್ ಆಫ್ ಇನ್ಸ್ಟೆನ್ಸ್. ಸೊ ಇದು ಇಲ್ಲಿ ವಿವ್ ಆಲ್ ಇನ್ಸ್ಟೆನ್ಸ್ಗೆ ನೀವು ಕ್ಲಿಕ್ ಕೊಟ್ಟರೆ ನಮ್ಗೆ ಇವಾಗ ರೀಸೆಂಟ್ಲಿ ನಾವು ಕ್ಲಾಸ್ 1 ಅಂತ ಏನು ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ದೀವಿ ಅದು ನಮಗೆ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು ನಮಗೆ ಪಬ್ಲಿಕ್ IP ಆಲ್ರೆಡಿ ಇದು ನಮಗೆ ಕೊಟ್ಟಿದೆ. ಇನ್ಸ್ಟೆನ್ಸ್ ಸ್ಟೇಟ್ ನಮಗೆ ಇವಾಗ ಪೆಂಡಿಂಗ್ ಅಂತ ಕಾಣಿಸ್ತಾ ಇದೆ. ಸೊ ಎಸ್, ಇಟ್ಸ್ ಅಪ್. ನೀವು ನೋಡ್ಬೋದು ವಿತಿನ್ ಒಂದು 5 to 10 seconds ಅಲ್ಲಿ ನಮ್ದು ಒಂದು ಇನ್ಸ್ಟೆನ್ಸ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ಅದೇ ರೀತಿ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಕ್ಲೌಡ್ ಹೌ ಮಚ್ ಪವರ್ಫುಲ್ ಅಂತ. ವಿತಿನ್ 10 seconds ಅಲ್ಲಿ ನೀವು ಒಂದು ಸರ್ವರ್ನ ನೀವು ಕ್ರಿಯೇಟ್ ಮಾಡಬಹುದು ಇಲ್ಲಿ. ಸೊ ಅದೇ ರೀತಿ ನಮ್ಮ ಕಂಪ್ನಿಗೆ ಲೈಕ್ ಹಂಡ್ರೆಡ್ಸ್ ಆಫ್ ದಿ ಸರ್ವರ್ಸ್ ಎಷ್ಟೋ ಬೇಕು ನಾವಿಲ್ಲಿ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ದ ಪವರ್ ಆಫ್ ಅವರ್ ಕ್ಲೌಡ್. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಲಿಕ್ಕೆ ಹೋದರೆ ಇಟ್ಸ್ ಅ ರನ್ನಿಂಗ್ ಸ್ಟೇಟಲ್ಲಿದೆ. ನಮಗೆ ಇಲ್ಲಿ ನೋಡಿದ್ರೆ ನಿಮಗೆ ನಮ್ಮದು ಇನ್ಸ್ಟೆನ್ಸ್ ಏನು ಕ್ರಿಯೇಟ್ ಮಾಡಿದ್ದೀವಿ ಅದಕ್ಕೆ ಯುನಿಕ್ ID ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇದರ ಜೊತೆ ನಮಗೆ IPv4 ಪಬ್ಲಿಕ್ IP ಇದು ಪ್ರೊವೈಡ್ ಮಾಡಿದೆ. ಸೊ ಯು ಕ್ಯಾನ್ ಆಕ್ಸೆಸ್ ಇಟ್ ಫ್ರಮ್ ಎನಿವೇರ್. ಆ್ಯಂಡ್ ಪ್ರೈವೇಟ್ IP ಕೂಡ ಇದು ಪ್ರೊವೈಡ್ ಮಾಡಿದೆ, ವಿಚ್ ಈಸ್ ಯು ಲೈಕ್ ನೀವು ಆಕ್ಸೆಸ್ ಮಾಡ್ತೀರಾ ಇಂಟರ್ನಲಿ ಆಗಿ. ಸೊ ನಾನೇನು ಮಾಡ್ತೀನಿ ಇವಾಗ ಪಬ್ಲಿಕ್ IPv4ನ ನಾನು ಇಲ್ಲಿಂದ ಕಾಪಿ ಮಾಡ್ಕೊತಿದ್ದೀನಿ. ಕಾಪಿ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಪೇಜಲ್ಲಿ ನಾನು ಇದಕ್ಕೆ ಪೇಸ್ಟ್ ಮಾಡ್ತೀನಿ. ಹಿಯರ್ ಯು ಕ್ಯಾನ್ ಸಿ ಹೆಲೋ ವರ್ಲ್ಡ್, ನಮ್ಮ ಪ್ರೋಗ್ರಾಮ್ ಏನಾಗ್ತಾ ಇದೆ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಈ ರೀತಿ ನೀವು ಇಲ್ಲಿ ನಮ್ಮದು ವಾಟ್ ಎವರ್ದ ನಾವು ಇವಾಗ ಏನು ಟೆಸ್ಟ್ ಮಾಡಿದ್ವಿ ಅದು ನಮ್ದು ಇವಾಗ ಸಕ್ಸಸ್ಫುಲ್ ಆಗಿ ವರ್ಕ್ ಆಯಿತು. ಸೊ ಈ ರೀತಿ ನೀವು ಒಂದು ಇನ್ಸ್ಟೆನ್ಸನ್ನು ಲಾಂಚ್ ಮಾಡ್ಬೋದು. ಅದರ ಜೊತೆ ಲೈಕ್ ಇದನ್ನು ಯಾವ ರೀತಿ ಟರ್ಮಿನೇಟ್ ಮಾಡ್ಬೋದು. ಸೊ ಈ ರೀತಿ ಇಲ್ಲಿ ನೋಡಿ ಇನ್ಸ್ಟೆನ್ಸ್ ಸ್ಟೇಟಲ್ಲಿ ಹೋಗ್ಬಿಟ್ಟು ನೀವು ಈ ಇನ್ಸ್ಟೆನ್ಸನ್ನು ನೀವು ಇಲ್ಲಿ ಸ್ಟಾಪ್ ಮಾಡ್ಬೋದು, ರಿಬೂಟ್ ಮಾಡ್ಬೋದು. ಅದೇ ರೀತಿ ನಾವಿಲ್ಲಿ ಟರ್ಮಿನೇಟ್ ಕೂಡ ಮಾಡ್ಬೋದು. ಸೊ ನಾವು ಇವಾಗ ಇದಕ್ಕೆ ಕ್ರಿಯೇಟ್ ಮಾಡಿದ್ದೀವಿ, ವರ್ಕ್ ಟೆಸ್ಟ್ ಮಾಡಿದ್ದೀವಿ, ಇಟ್ಸ್ ವರ್ಕಿಂಗ್. ಆ್ಯಂಡ್ ನಾನು ಇದಕ್ಕೆ ಟರ್ಮಿನೇಟ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾವು ಇದಕ್ಕೆ ಟರ್ಮಿನೇಟ್ ಮಾಡ್ಬೋದು ಅಂತ. ಸಿ ಯು ಹ್ಯಾವ್ ಟು ಕ್ಲಿಕ್ ಹಿಯರ್. ನಮಗೆ ಇಲ್ಲಿ ಒಂದು ವಾರ್ನಿಂಗ್ ಆಪ್ಷನ್ ಬಂದಿದೆ. ಸೊ ಇಫ್ ಯು ವಾಂಟ್ ಟು ಕ್ಯಾನ್ಸಲ್ ಫ್ರಮ್ ಹಿಯರ್ ಯು ಕ್ಯಾನ್ ಕ್ಯಾನ್ಸಲ್. ಇಫ್ ಯು ವಾಂಟ್ ಟು ಟರ್ಮಿನೇಟ್ ಯು ಹ್ಯಾವ್ ಟು ಕ್ಲಿಕ್ ಹಿಯರ್. ಸೊ ಸಕ್ಸಸ್ಫುಲಿ ಟರ್ಮಿನೇಟೆಡ್. ಸಿ ಹೌ ಫಾಸ್ಟ್ ಅವರ್ ಕ್ಲೌಡ್ ಇಟ್ ಈಸ್. ಸೊ ಯಾವ ರೀತಿ ಇದು ಫಾಸ್ಟ್ ಆಗಿ ನಡೀತಿದೆ ಅಂದರೆ ವಿತಿನ್ ಸೆಕೆಂಡ್ಸ್ ನಿಮ್ದು ವರ್ಕ್ ಇದು ನಿಮಗೆ ಮಾಡಿಕೊಡ್ತಾ ಇದೆ. ಸೊ ದ್ಯಾಟ್ಸ್ ವೈ ನಮ್ಮದು ಮಾರ್ಕೆಟ್ ಏನಿದೆ ಈಗ ಕಂಪ್ಲೀಟ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಇಂದ ಬಂದ್ಬಿಟ್ಟು ಕ್ಲೌಡ್ ಕಡೆ ಮೂವ್ ಆಗ್ತಾ ಇದೆ.
ಸಿ ಇವಾಗ ಶಟಿಂಗ್ ಡೌನ್ ಆಗ್ತಾ ಇದೆ. ಸಿ ಗೈಡ್ಸ್, ನಾವ್ ಇಟ್ ಇಸ್ ಟರ್ಮಿನೇಟೆಡ್. ಓಕೆ, ಇದೇ ರೀತಿ ನಿಮಗೆ ನೆಕ್ಸ್ಟ್ ವಿಡಿಯೋಸ್ ಬೇಕು AWS ರಿಲೇಟೆಡ್ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ಟುಡೇಸ್ ಟಾಪಿಕ್. See you in next class. Thank you.